ದೊಡ್ಡವ್ರು ಎಲ್ರು ಮಾತು ಕೇಳ್ಬೇಕಾ? ಇಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ನಿಮ್ಮ ಫ್ಯಾಮಿಲಿ, ಇದನ್ನ ಬಿಟ್ಟು ಯಾರೇ ನಾನು ಬಹಳ ದೊಡ್ಡ ವ್ಯಕ್ತಿ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ ಬಂದ್ರೆ ಒಂದು ಸಲ ಯೋಚನೆ ಮಾಡಿ ಅವ್ರ ಸಲಹೆಗಳನ್ನ ತಗೊಂಡು. ಯಾಕಂದ್ರೆ ಶಕುನಿಗೂ ಕೂಡ ವಯಸ್ಸಾಗಿತ್ತು, ಒಬ್ಬ ಮೂರ್ಖನಿಗೂ ಕೂಡ ವಯಸ್ಸಾಗುತ್ತೆ, ಒಬ್ಬ ಮೋಸಗಾರನಿಗೂ ಕೂಡ ವಯಸ್ಸಾಗುತ್ತೆ. ಒಂದು ಹುಚ್ಚ ಆಸ್ಪತ್ರೆ ಇರುತ್ತಂತೆ. ಆ ಹುಚ್ಚ ಆಸ್ಪತ್ರೆಯಲ್ಲಿ ಒಬ್ಬ ತುಂಬಾ ಸೀನಿಯರ್ ಹುಚ್ಚ, ತುಂಬಾ ವರ್ಷಗಳಿಂದ 15 ವರ್ಷದಿಂದ ಆ ಇದ್ರಲ್ಲಿ ಇರ್ತಾನೆ ಹುಚ್ಚ ಆಸ್ಪತ್ರೆಯಲ್ಲಿ. ಆ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ತರ ಇರುತ್ತೆ. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಸ್ಪಿಟ್ಲಿಗೆ ಹೊಸದಾಗಿ ಬಂದಿದ್ದಂತ ಒಬ್ಬ ಸಣ್ಣ ಹುಡುಗ ಹೋಗಿ ಬಿಟ್ಬಿಡ್ತಾನೆ. ಅದನ್ನ ನೋಡದಂತ ಈ ವಯಸ್ಸಾಗಿರುವಂತ ಹುಚ್ಚ ಏನಿದ್ದ ತಕ್ಷಣ ಹೋಗಿ ಆ ಸ್ವಿಮ್ಮಿಂಗ್ ಪೂಲಿಗೆ ಹಾರಿ ಆ ಹುಡುಗರನ್ನ ಎತ್ಕೊ ಬಂದು ತಲೆಗಿಲೆಲ್ಲ ಒರೆಸ್ತಿರ್ತಾನಂತೆ. ಅಲ್ಲಿ ಸುತ್ತಮುತ್ತ ನಿಂತ್ಕೊಂಡು ಇದನ್ನ ನೋಡಿದಂತಹ ಡಾಕ್ಟರ್ ಇಲ್ಲ ಇವ್ನು ಚೆನ್ನಾಗಾಗ್ಬಿಟ್ಟ, ಇವನ್ನ ಡಿಸ್ಚಾರ್ಜ್ ಮಾಡ ಅಂತ ಅನ್ಕೊಂತಾರೆ. ಸರಿ ಅಂತ ಹೇಳಿ ಅವನನ್ನ ಚೇಂಬರ್ಗೆ ಕರೆಸ್ತಾರೆ. ನಿಮಗೆ 2 ನ್ಯೂಸ್ ಇದೆ, ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು ಅಂತ ಕೇಳ್ತಾನೆ ಹುಚ್ಚ. ನೀವು ಕಂಪ್ಲೀಟ್ ಆಗಿ ಚೆನ್ನಾಗಿದ್ದೀರಾ, ನಿಮ್ ಹುಚ್ಚತನ ಎಲ್ಲ ಹೋಗ್ಬಿಟ್ಟಿದೆ, ಸಂಜೆ ನಿಮ್ ಫ್ಯಾಮಿಲಿಯವರೆಲ್ಲ ಕರೆಸ್ತೀವಿ, ನಿಮ್ ಮನೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ಬ್ಯಾಡ್ ನ್ಯೂಸ್ ಏನು ಅಂತ ಕೇಳ್ತಾನಂತೆ. ನೀವ್ ಯಾವ ಹುಡುಗನನ್ನ ಸ್ವಿಮ್ಮಿಂಗ್ ಪೂಲ್ ಎತ್ಕೊ ಬಂದ್ರು ಆ ಹುಡುಗ ತಕ್ಷಣ ಓಡೋಗಿ ನೇಣ್ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಫ್ಯಾನ್ ಕೆಳಗ್ ಬಿದ್ದಿದೆ, ಸೊ ಅವ್ನು ಬದುಕೊಂಡ್ಬಿಟ್ಟಿದ್ದಾನೆ, ಆಸ್ಪತ್ರೆ ಇದ್ದಾನೆ ಅಂತ ಹೇಳ್ತಾರೆ. ಅವಾಗ ಹುಚ್ಚ ಹೇಳ್ತಾನಂತೆ, ಅವ್ನು ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ, ಅವ್ನು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಿದ್ನಲ್ಲ ಅವನನ್ನ ಸ್ವಲ್ಪ ಒಣಗ್ಲಿ ಅಂತ ನಾನೇ ನೇತಾಕಿದ್ದೆ ಅಂತ ಹೇಳ್ತಾನೆ. ಅಂದ್ರೆ ವಯಸ್ಸಾಗಿದೆ ಅಂದ ಮಾತ್ರಕ್ಕೆ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋದು ಬಹಳ 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 ಸುಳ್ಳು. ಒಬ್ಬ ಮೂರ್ಖನಿಗೂ ಕೂಡ ವಯಸ್ಸಾಗುತ್ತೆ.